ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 3ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಧೃತರಾಷ್ಟ್ರನಿಗೆ ವಿದುರ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅಂದರೆ ಧರ್ಮ ಅರ್ಥದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನನಗಿನ್ನೂ ತಿಳಿಸು ಅಂತ ಅವನು ಕೇಳಿದಾಗ ಅದಕ್ಕೆ ಅವರು ಕೆಲವೊಂದು ನೀತಿಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಓದ ಭಾಗದಲ್ಲಿ ಕೆಲವೊಂದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಶುಭ ಕರ್ಮಗಳನ್ನು ಮಾಡೋದ್ರಿಂದ ಲಕ್ಷ್ಮಿಯ ಉತ್ಪತ್ತಿ ಆಗತ್ತೆ, ಆಮೇಲೆ ಪ್ರಗಲ್ಭತೆಯಿಂದ ಹೆಚ್ಚಾಗತ್ತೆ, ಚತುರತೆಯಿಂದ ಬೇರು ಕಲೆಕ್ಟ್ ಆಗತ್ತೆ, ಮತ್ತೆ ಸಂಯಮದಿಂದ ಸುರಕ್ಷಿತವಾಗಿರತ್ತೆ. ಈಗ ಒಂದು ಲಕ್ಷ್ಮಿ ನಮ್ಮ ಹತ್ರ ಬರಬೇಕಾದ್ರೆ ಏನು ಮಾಡಬೇಕು, ಅದು ಇನ್ನೂ ಜಾಸ್ತಿ ಆಗಬೇಕಾದ್ರೆ ಏನು ಮಾಡಬೇಕು, ಆಮೇಲೆ ಅದು ಸ್ಟ್ರಾಂಗ್ ಆಗಿ ನಮ್ಮ ಹತ್ರ ಇನ್ನೂ ಜಾಸ್ತಿ ಕಲೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು, ಮತ್ತು ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಲಕ್ಷ್ಮಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಆಮೇಲೆ ಅದನ್ನು ಗೌರವ ಕೊಟ್ಟು ಅದನ್ನು ನೋಡಿಕೊಂಡಾಗ ಹೆಚ್ಚಾಗತ್ತೆ. ಚತುರತೆಯಿಂದ ಇದ್ದಾಗ ಅದು ಬೇರು ಉಡುತ್ತೆ ಅಲ್ವಾ, ಅಂದರೆ ಅದು ತುಂಬ ಗಟ್ಟಿಯಾಗಿ ನಿಲ್ಲುತ್ತೆ, ಮತ್ತು ಸಂಯಮದಿಂದ ಅದು ಸುರಕ್ಷಿತವಾಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ 8 ಗುಣಗಳು ಪುರುಷನ ಶೋಭೆಯನ್ನು ಹೆಚ್ಚಿಸುತ್ತೆ. ಅಂದರೆ ಯಾವ 8 ಗುಣಗಳಿದ್ರೆ ಒಬ್ಬ ಮನುಷ್ಯನ ಶೋಭೆಯನ್ನು ಹೆಚ್ಚಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ನಮಗೆ ಬೇಕಾಗಿರುವಂಥ ವಿಚಾರಗಳಲ್ವಾ. ಈಗ ನಾವು ಕೂಡ ನಮ್ಮ ಶೋಭೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಯಾವ ಗುಣಗಳಿರಬೇಕು, ಬುದ್ಧಿ ಇರಬೇಕು, ಕುಲೀನತೆ ಅಂದರೆ ಒಂದು ಒಳ್ಳೆಯ ಕುಲದಲ್ಲಿ ಹುಟ್ಟಿರ್ಬೇಕು ನಾವು, ದಮ, ಶಾಸ್ತ್ರಜ್ಞಾನ, ಪರಾಕ್ರಮ, ಹೆಚ್ಚು ಮಾತಾಡದೇ ಇರೋದು, ಯಥಾಶಕ್ತಿ ದಾನ ಮಾಡೋದು, ಮತ್ತು ಕೃತಜ್ಞತೆ. ಇವೆಲ್ಲ ಇದ್ದರೆ ಒಬ್ಬ ಮನುಷ್ಯನ ಶೋಭೆಯನ್ನು ಅದು ಹೆಚ್ಚಿಸುತ್ತೆ. ನೋಡಿ, ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇರಬೇಕು, ಶಾಸ್ತ್ರಜ್ಞಾನ ಇರಬೇಕು, ಪರಾಕ್ರಮ ಇರಬೇಕು, ಬುದ್ಧಿ ಇರಬೇಕು, ಒಂದು ಒಳ್ಳೆಯ ಕುಲ ಇರಬೇಕು. ಆಮೇಲೆ ಹೆಚ್ಚು ಮಾತಾಡಬಾರ್ದು. ಮಾತಾಡೋದೇ ಶಕ್ತಿ ಅಂತ ಅಂದ್ಕೊಳ್ತೀವಿ, ಆದರೆ ಹೆಚ್ಚು ಮಾತಾಡದೇ ಇರೋದು ನಿಜವಾಗ್ಲೂ ಒಂದು ಒಳ್ಳೆಯ ಗುಣ. ಯಥಾಶಕ್ತಿ ನಾವು ದಾನ ಮಾಡಬೇಕು, ಮತ್ತು ಯಾರಾದರೂ ಒಂದು ಒಳ್ಳೇದು ಮಾಡಿದರೆ ಕೃತಜ್ಞತೆ ಅನ್ನೋದು ನಮ್ಮಲ್ಲಿರಬೇಕು. ಒಂದು ಗುಣ ಹೇಗಿದೆ ಅಂತಂದರೆ ಅದು ಈ ಎಲ್ಲ ಮಹತ್ವಪೂರ್ಣ ಗುಣಗಳ ಮೇಲೆ ಹಠಾತ್ತಾಗಿ ಅದು ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ನೋಡಿದ್ರ, ಎಷ್ಟೇ ಒಳ್ಳೆಯ ಗುಣಗಳಿದ್ರೂ ಕೂಡ ಒಂದು ಗುಣ ಇದೆ, ಅದು ಏನು ಅಂತಂದರೆ ಅಷ್ಟೂ ಗುಣಗಳ ಮೇಲೆ ತನ್ನ ಅಧಿಕಾರವನ್ನು ಪಡ್ಕೊಳ್ಳುತ್ತಂತೆ. ಯಾವಾಗ ರಾಜ ಯಾವುದೇ ಮನುಷ್ಯನ ಸತ್ಕಾರವನ್ನು ಮಾಡ್ತಾನೋ ಅಂತಂದರೆ, ಒಬ್ಬ ರಾಜ ಒಬ್ಬನಿಗೆ ಗೌರವವನ್ನು ಕೊಡ್ತಾನಲ್ಲ, ಆ ಸಮಯದಲ್ಲಿ ಆ ಒಂದೇ ಒಂದು ಗುಣ, ಆ ರಾಜ ಸಮ್ಮಾನ ಇದೆಯಲ್ಲ, ಅದು ಎಲ್ಲ ಗುಣಗಳನ್ನು ಹೆಚ್ಚಾಗಿ ಶೋಭಿಸುತ್ತೆ. ಒಬ್ಬ ರಾಜ ಅಂತಂದರೆ ಅವನಿಗಷ್ಟು ಮರ್ಯಾದೆ ಇರುತ್ತೆ. ಅವನು ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಗೌರವ ಕೊಟ್ಟು ಸತ್ಕಾರ ಮಾಡ್ತಾನೋ ಆಗ ಆ ಒಂದು ಗುಣ ಎಲ್ಲ ಗುಣಗಳಿಗಿಂತ ಹೆಚ್ಚಾಗಿ ಶೋಭಿಸುತ್ತೆ ರಾಜನೇ. ಅಂದರೆ ಇಲ್ಲಿ ಧೃತರಾಷ್ಟ್ರ ಮಹಾರಾಜನಿಗೆ ಹೇಳ್ತಾ ಇರೋದು, ನೀನು ಗೌರವ ಕೊಡಬೇಕು, ಸಮ್ಮಾನ ಕೊಡಬೇಕು, ಆವಾಗ ನಿನ್ನ ಒಂದು ಗೌರವ ಇನ್ನೂ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ರಾಜನೇ, ಮನುಷ್ಯ ಲೋಕದಲ್ಲಿ ಈ 8 ಗುಣಗಳು ಸ್ವರ್ಗಲೋಕದ ದರ್ಶನವನ್ನು ಮಾಡಿಸುವಂಥದ್ದು. ಅಂದರೆ ಈ 8 ಗುಣಗಳಿದ್ರೆ ನಾವು ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಇವುಗಳಲ್ಲಿ 4 ಸಜ್ಜನರ ಅನುಸರಣೆ ಮಾಡುತ್ತೆ. ಅಂದರೆ 4 ಗುಣಗಳಿದೆಯಲ್ಲ, ಅದು ಸಜ್ಜನರ ಅನುಸರಣೆ, ಯಾರು ಸಜ್ಜನರಾಗಿರ್ತಾರೋ ಅವ್ರ ಹಿಂದೆನೇ ಇರುತ್ತೆ. ಇನ್ನು 4 ಸ್ವಯಂ ಸಜ್ಜನರೇ ಅದರ ಅನುಸರಣೆಯನ್ನು ಮಾಡ್ತಾರೆ. 4 ಗುಣಗಳು ಸಜ್ಜನರನ್ನು ಹಿಂಬಾಲಿಸಿದ್ರೆ ಇನ್ನು 4 ಗುಣಗಳಿದೆಯಲ್ಲ ಅದನ್ನು ಸಜ್ಜನರೇ ಹಿಂಬಾಲಿಸ್ತಾರಂತೆ. ನೋಡಿ, ಇಲ್ಲಿ ಯಜ್ಞ, ದಾನ, ಅಧ್ಯಯನ ಮತ್ತು ತಪ, ಈ 4 ಸಜ್ಜನರನ್ನು ಹಿಂಬಾಲಿಸುತ್ತೆ. ಸಜ್ಜನರು ಎಲ್ಲಿರ್ತಾರೋ ಅಲ್ಲಿ ಇವು ಹೋಗುತ್ತೆ. ಯಾವುದು? ಯಜ್ಞ, ದಾನ, ಅಧ್ಯಯನ ಮತ್ತು ತಪ. ಇಂದ್ರಿಯ ನಿಗ್ರಹ, ಸತ್ಯ, ಸರಳತೆ ಮತ್ತು ಕೋಮಲತೆ, ಈ 4 ಸಂತರು ಸ್ವಯಂ ಅನುಸರಣೆ ಮಾಡ್ತಾರೆ. ಈಗ ಇಂದ್ರಿಯವನ್ನು ನಿಗ್ರಹ ಮಾಡೋದು ಸ್ವಯಂ ಸಂತರು ಮಾಡುವಂಥದ್ದು, ಸತ್ಯವನ್ನು ಹೇಳುವಂಥದ್ದು, ಸರಳವಾಗಿರುವಂಥದ್ದು ಮತ್ತು ಕೋಮಲವಾಗಿ ನಡ್ಕೊಳ್ಳುವಂಥದ್ದು. 8ರಲ್ಲಿ 4 ಇವರೇ ಅನುಸರಣೆ ಮಾಡ್ತಾರೆ. ಯಜ್ಞ, ಅಧ್ಯಯನ, ದಾನ, ತಪ, ಸತ್ಯ, ಕ್ಷಮೆ, ದಯೆ ಮತ್ತು
ಅಲೋಭ. ಇವು ಧರ್ಮದ 8 ಪ್ರಕಾರದ ಮಾರ್ಗಗಳು ಅಂತ ಹೇಳಿದ್ದಾರೆ. ನೋಡಿ, 8 ಪ್ರಕಾರದ ಮಾರ್ಗಗಳು ಯಾವುದನ್ನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೋದು, ಅಥವಾ 8 ಮಾಡಬಹುದು. ಇವುಗಳಲ್ಲಿ ಮೊದಲ 4 ದಂಭಕ್ಕೋಸ್ಕರ ಸೇವಿಸಬಹುದು. ಅಂದರೆ ಏನು, ನಮ್ಮನ್ನು ನಾವು ನಮ್ಮ ಶರೀರವನ್ನು ದಂಡಿಸೋದಾಗಿರ್ಬೋದು, ಅಥವಾ ನಮ್ಮನ್ನು ನಾವು ಆ ಒಂದು ಯೋಗ್ಯತೆ ಬರೋದಕ್ಕೋಸ್ಕರ ಅದನ್ನು ಮಾಡೋದಾಗಿರ್ಬೋದು, ಅದಕ್ಕೋಸ್ಕರ ಸೇವಿಸ್ಬೋದು. ಆದರೆ ಅಂತಿಮ 4 ಯಾರು ಮಹಾತ್ಮರಲ್ವೋ ಅವರಲ್ಲಿ ಇರೋದೇ ಇಲ್ಲ. ಈಗ ಮಹಾತ್ಮರು ಅಂತ ಅನ್ನಿಸ್ಕೊಳ್ಳೋದೇ ಈ ಗುಣಗಳಿರೋದ್ರಿಂದ. ಆದರೆ ಯಾರು ಮಹಾತ್ಮರಾಗಿರೋದಿಲ್ವೋ ಅಂಥವರಲ್ಲಿ ಸತ್ಯ, ಕ್ಷಮೆ, ದಯೆ, ಆಮೇಲೆ ಲೋಭ ಇಲ್ಲದೆ ಇರೋದು, ಇದು ಯಾವುದೂ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಸಭೆಯಲ್ಲಿ ಹಿರಿಯರು ಮುದುಕರು ಇಲ್ವೋ ಅದು ಸಭೆನೇ ಅಲ್ಲ. ನೋಡಿ, ಸಭೆ ಅಂತಂದರೆ ಹಿರಿಯರಿರಬೇಕು, ಮತ್ತು ವಯಸ್ಸಾಗಿರೋರು ಅಂದರೆ ಮುದುಕರು ಇರಬೇಕು. ಯಾಕೆ ಅಂತಂದರೆ ಅವರಿಗೆ ಜೀವನದ ಅನುಭವ ಇರುತ್ತೆ, ಆಮೇಲೆ ಹಿರಿಯರು ತಿಳ್ಕೊಂಡಿರ್ತಾರೆ. ಅದರಿಂದ ಅದು ಸಭೆಯಲ್ಲಿ ಅವ್ರು ಇರಬೇಕು. ಅವರಿಲ್ಲ ಅಂತಂದರೆ ಅದನ್ನು ಸಭೆ ಅಂತಾನೆ ಕರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಾರು ಧರ್ಮದ ಮಾತನಾಡೋದಿಲ್ವೋ ಅವರು ವೃದ್ಧರಲ್ಲ. ಇಲ್ಲಿ ನಾವು ಅಂದ್ಕೊಳ್ತೀವಿ ವೃದ್ಧರು ಅಥವಾ ಮುದುಕರು ಅಂತ ಹೇಳ್ತೀವಲ್ವಾ, ಆ ವೃದ್ಧರು ಅಂತಂದರೆ ನಾವು ಈ ಶರೀರಕ್ಕೆ ವಯಸ್ಸಾಗಿರುತ್ತಲ್ಲ ಅಂಥವರನ್ನು ನಾವು ವೃದ್ಧರು ಅಂತ ಕರಿತೀವಿ ಅಲ್ವಾ. ಶರೀರಕ್ಕೆ ವಯಸ್ಸಾಗಿರೋ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಧರ್ಮದ ಬಗ್ಗೆ ಯಾರು ತಿಳುವಳಿಕೆಯನ್ನು ತಿಳ್ಕೊಂಡು ಅದರಲ್ಲಿ ಹೆಚ್ಚು ಅವರಲ್ಲಿ ಆ ಜ್ಞಾನ ಇರುತ್ತೋ ಅವರನ್ನು ವೃದ್ಧರು ಅಂತ ಕರೆಯೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮದ ಬಗ್ಗೆ ಮಾತೇ ಆಡಲ್ಲ ಅಂತಂದಮೇಲೆ ಅವರು ವೃದ್ಧರೇ ಅಲ್ಲ. ಅವ್ರ ಶರೀರಕ್ಕೆ ವಯಸ್ಸಾಗಿದೆ ಅಷ್ಟೇ, ಅವ್ರ ಜ್ಞಾನಕ್ಕೆ ವಯಸ್ಸೇ ಆಗಿಲ್ಲ. ಧರ್ಮದ ಬಗ್ಗೆನೇ ತಿಳ್ಕೊಂಡಿಲ್ಲ ಅಂತಂದಮೇಲೆ ಅವರು ವೃದ್ಧರೇ ಅಲ್ಲ ಅನ್ನೋದು ಇದರ ಅರ್ಥ. ಯಾವುದರಲ್ಲಿ ಸತ್ಯ ಇಲ್ವೋ ಅದು ಧರ್ಮ ಅಲ್ಲ. ಮತ್ತು ಯಾರು ಕಪಟದಿಂದ ತುಂಬಿರ್ತಾರೋ ಅದು ನಿಜವಾಗ್ಲೂ ಸತ್ಯನೇ ಅಲ್ಲ. ಅಂದರೆ ಅವ್ರು ಬರೀ ಮಾಡೋದೆಲ್ಲ ಬರೀ ಕೆಟ್ಟ ಬುದ್ಧಿಗಳೇ, ಆದರೆ ಅದು ನಿಜ ಅಲ್ಲ. ಸತ್ಯ, ವಿನಯದ ಭಾವನೆ, ಶಾಸ್ತ್ರಜ್ಞಾನ, ವಿದ್ಯೆ, ಕುಲೀನತೆ, ಶೀಲ, ಬಲಿ, ಧನ, ಶೂರತೆ ಮತ್ತು ಚಮತ್ಕಾರಪೂರ್ಣವಾದಂಥ ಮಾತನ್ನು ಹೇಳೋದು, ಈ 10 ಕೂಡ ಸ್ವರ್ಗದ ಸಾಧನೆಗಳು. ಸ್ವರ್ಗಕ್ಕೆ ನಾವು ಹೋಗಬೇಕು ಅಂತಂದರೆ ಈ 10 ನಮಗೆ ಸಾಧನವಾಗುತ್ತೆ. ಯಾವ್ಯಾವುದು ಅಂತಂದರೆ ಸತ್ಯ, ನಿಜವನ್ನು ಹೇಳೋದು, ವಿನಯದ ಭಾವನೆ, ಶಾಸ್ತ್ರಜ್ಞಾನ, ಆಮೇಲೆ ವಿದ್ಯೆ, ಕುಲೀನತೆ, ಮತ್ತು ಶೀಲ, ಮತ್ತು ಬಲಿ, ಧನ, ಶೂರತೆ, ಚಮತ್ಕಾರಪೂರ್ಣವಾದಂಥ ಮಾತುಗಳನ್ನು ಹೇಳೋದು. ಇವು ಸ್ವರ್ಗದ ಸಾಧನಗಳು. ನೋಡಿ, ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಈ ಗುಣಗಳೆಲ್ಲ ನಮಗೆ ಇರಬೇಕು. ಅಂದರೆ ಇದನ್ನು ಸಾಧನವನ್ನಾಗಿ ಮಾಡಿಕೊಂಡು ನಾವು ಹೋಗ್ಬೋದು ಅಲ್ಲಿಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯವನ್ನೇ ಹೇಳಿರುವಂತಹ ಸತ್ಯ ಹರಿಶ್ಚಂದ್ರ ಸ್ವರ್ಗಕ್ಕೆ ಹೋಗ್ತಾನೆ. ಈ ರೀತಿ ಒಂದನ್ನು ತಗೊಂಡು ಅದರಲ್ಲೇ ನಮ್ಮ ಸಾಧನೆ ಮಾಡ್ಕೊಂಡು ಹೋಗ್ಬೋದು ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರೆ. ಆಯಿತಾ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದ ಭಾಗವನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.